ಪೋಸ್ಟರ್ ಅಂಟಿಸೋದ್ರಿಂದ ಏನಾಗುತ್ತೆ? ನಗರದ ಒಂದು ಸ್ವಚ್ಛತೆ ಹಾಳಾಗೋಗುತ್ತೆ, ಅದರ ಒಂದು ಡಿಸಿಪ್ಲಿನ್ ಹಾಳಾಗೋಗುತ್ತೆ, ಶಿಸ್ತು. ನೀವು ಎಲ್ಲ ಕಡೆ ಪೋಸ್ಟರ್ ಅಂಟಿಸ್ಕೊಂಡು ಓಡಾಡ್ತೀರ. ಇದ್ರ ಬದಲಾಗಿ ಬೇರೆ ಏನಾದರೂ ನೀವು ಪ್ರತಿಭಟನೆ ಮಾಡೋದೇ ಆದರೆ ಮಾಡಿ. ಆದರೆ ಈ ಥರ ಪೋಸ್ಟರ್ ಅಂಟಿಸಿ ನಿಮ್ಮ ನಗರದ ಕಾಣಿಸುವಂಥ ಗೋಡೆಗಳ ಕಂಡು ನಿಮ್ಮ ಮನೆ ಮೇಲೆ ಅಂಟಿಸ್ಕೊಳ್ಳಿ ನೋಡೋಣ. ಯಾರ್ಯಾರು ಅಂಟಿಸ್ತೀರಿ ನಿಮ್ಮ ಮನೆ ಮೇಲೆ ಅಂಟಿಸಿ. ನಾವು ಇದ್ರ ವಿರುದ್ಧವಾಗಿದ್ದೀವಿ ಅಂತ ಅಂಟಿಸಿ ನೋಡೋಣ. ಅಂಟಿಸ್ಕೊಳ್ತೀರಾ? ಕಂಡವ್ರ ಕಾಂಪೌಂಡಿಗೆ ಹೋಗ್ಬಿಟ್ಟು ಅಂಟಿಸೋದು ಮಜಾ ಅನಿಸುತ್ತೆ ನಿಮಗೆ. ಹೋರಾಟ ಇರಬೇಕು, ಪ್ರತಿಭಟನೆಗಳಿರಬೇಕು. ಈ ಪೋಸ್ಟರ್ ಅಂಟಿಸೋದು ಬಿಡಿ, ಇದನ್ನು ಚಟ ಯಾಕೆ ಇದನ್ನು ಶುರು ಮಾಡ್ಕೊಂಡಿದ್ದೀರ? ಓಕೆ, ಇನ್ನು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ದೇವರಾಜೇಗೌಡರು ಅರೆಸ್ಟ್ ಆಗಿರೋದು. ಹೊಳೆನರಸೀಪುರ ಪೊಲೀಸರಿಂದ ಈಗ ದೇವರಾಜೇಗೌಡರಿಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡ್ತಾರಂತೆ. ಮೆಡಿಕಲ್ ಟೆಸ್ಟ್ ಬಳಿಕ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಆಗ ಅಲ್ಲಿ ಏನಾಗುತ್ತೆ, ಪೊಲೀಸ್ ಕಸ್ಟಡಿಗೆ ಕೊಡಬೇಕಾಗತ್ತಾ, ನ್ಯಾಯಾಂಗ ಬಂಧನ ಕೊಡಬೇಕಾಗತ್ತಾ ಅನ್ನೋದನ್ನು ನ್ಯಾಯಾಧೀಶರು ನೋಡ್ತಾರೆ. ಏಪ್ರಿಲ್ 1ರಂದು ದಾಖಲಾದಂಥ ಪ್ರಕರಣ ಸಂಬಂಧ ಈಗ ಅವರನ್ನು ಬಂಧಿಸಲಾಗಿದೆ. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ದೇವರಾಜೇಗೌಡ ಅರೆಸ್ಟ್ ಆಗಿರೋದೀಗ. ಹೊಳೆನರಸೀಪುರ ಪೊಲೀಸರಿಂದ ದೇವರಾಜೇಗೌಡಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿಸ್ತಾರೆ. ಅದಾದ ನಂತರ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಏಪ್ರಿಲ್ 1ರಂದು ದಾಖಲಾದಂಥ ಪ್ರಕರಣ ಸಂಬಂಧಪಟ್ಟಂತೆ ಈಗ ಅವರನ್ನು ಅರೆಸ್ಟ್ ಮಾಡಿರೋದು. ಸೊ ಟೋಟಲ್ ಏನಾಗಿದೆ ಈ ಪ್ರಕರಣದಲ್ಲಿ? ಬಂದರು ದೇವರಾಜೇಗೌಡರು, ಇಡೀ ಸಡನ್ನಾಗಿ ಏಕಾಏಕಿಯಾಗಿ ಬಂದ್ಬಿಟ್ಟು ಇದರಲ್ಲಿ ಮಹಾನಾಯಕ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಇದ್ದಾರೆ ಅಂತೇಳಿ ಆಡಿಯೋ ಕ್ಲಿಪ್ ಎಲ್ಲ ಬಿಡುಗಡೆ ಮಾಡಿದರು. ಆಮೇಲೆ ವಾಪಸ್ ರಿವರ್ಸ್ ಅಲ್ಲಿಗೆ ಬಂತು, ದೇವರಾಜೇಗೌಡರೇ ಇದ್ರ ಹಿಂದಿದ್ದಾರೆ ಅಂತ ಹೇಳಿ. ಈಗ ಅವರು ತಗಲಾಕೊಂಡು ಈಗ ಅವರೇ ಜೈಲಿಗೆ ಹೋಗುವಂಥ ಪರಿಸ್ಥಿತಿಗೆ ಬರ್ತಾ ಇದೆ. ಯಾಕೆ ಹಿಂಗಾಯಿತು? ಏನು ಬೆಳವಣಿಗೆ ಇದು? ಇದು ಯಾವ ಕೇಸು ದೇವರಾಜೇಗೌಡರ ಮೇಲೆ? ನೋಡಿ. ಬಿಜೆಪಿ ಮುಖಂಡ ದೇವರಾಜೇಗೌಡ ಅರೆಸ್ಟ್. ಲೈಂಗಿಕ ದೌರ್ಜನ್ಯ ಆರೋಪ ಸಂಬಂಧ ಲಾಕ್. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಸಮರ ಸಾರಿದ್ದ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಕಳೆದ ರಾತ್ರಿ ಹಿರಿಯೂರಿನ ಹುಯಿಲಾಳ ಟೋಲ್ ಬಳಿ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದು ಇಂದು ಬೆಳಗ್ಗೆ ಹೊಳೆನರಸೀಪುರ ಠಾಣೆಗೆ ಕರೆತಂದಿದ್ದಾರೆ. ಎಸ್ಪಿ ಮಹಮ್ಮದ್ ಸುಜಿತಾ ನೇತೃತ್ವದಲ್ಲಿ ದೇವರಾಜೇಗೌಡ ವಿಚಾರಣೆ ನಡೆದಿದ್ದು ಮೊಬೈಲ್ ಸೀಸ್ ಮಾಡಲಾಗಿದೆ. ಇದೊಂದು ವ್ಯವಸ್ಥಿತ ಹನಿ ಟ್ರ್ಯಾಪ್ ಅಂತ ವಿಚಾರಣೆ ವೇಳೆ ದೇವರಾಜೇಗೌಡ ಹೇಳಿದ್ದಾರಂತೆ. ಇನ್ನು ವೈದ್ಯಕೀಯ ತಪಾಸಣೆ ಬಳಿಕ ಜಡ್ಜ್ ಮುಂದೆ ದೇವರಾಜೇಗೌಡರನ್ನ ಹಾಜರುಪಡಿಸಿದರು. ಏಪ್ರಿಲ್ 1ರಂದು ಹೊಳೆನರಸೀಪುರ ಠಾಣೆಯಲ್ಲಿ ದೇವರಾಜೇಗೌಡ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ದಾಖಲಾಗಿತ್ತು. ಇದಕ್ಕೆ ಸಂತ್ರಸ್ತಿಯ ಹೇಳಿಕೆ ಆಧರಿಸಿ ನಿನ್ನೆ ಸೆಕ್ಷನ್ 376 ಸೇರಿಸಲಾಗಿದೆ. ಇದು ಮಾತ್ರವಲ್ಲದೆ ಜಾತಿ ನಿಂದನೆಗೆ ಸಂಬಂಧಿಸಿ ಮತ್ತೊಂದು ಕೇಸ್ ದಾಖಲಾಗಿದೆ. ಈ ಮಧ್ಯೆ ಮಾರ್ಚ್ನಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ದೇವರಾಜೇಗೌಡ ವಿರುದ್ಧ ಹಾಸನ ಡಿಸಿ ಸತ್ಯಭಾಮ ಕೇಸ್ ದಾಖಲಿಸಿದ್ರು. ಈ ಎಲ್ಲಾ ಪ್ರಕರಣಗಳ ಸಂಬಂಧವೂ ದೇವರಾಜೇಗೌಡರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಇನ್ನು ಈ ವಿಚಾರವಾಗಿ ರಾಜಕೀಯ ಕೂಡ ಜೋರಾಗಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕೆಸರೆರಚಾಟ ಮುಂದುವರೆದಿದೆ. ಈ ಪ್ರಕರಣದ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಬಿಜೆಪಿ ಆರೋಪಿಸಿತು. ಇದಕ್ಕೆ ಕೈ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಲೆಟರ್ ಬರೆದಿದ್ದು ದೇವರಾಜೇಗೌಡರು, ಪ್ರೆಸ್ ಮೀಟ್ ಮಾಡಿದ್ದು ದೇವರಾಜೇಗೌಡರು. ಅವರು ಕೆಲವು ಬಿಜೆಪಿ ವರಿಷ್ಠರಿಗೆ ಕೊಟ್ಟಿದ್ದಾರಂತ ಅವರೇ ಹೇಳಿರೋದು. ಕಾಂಗ್ರೆಸ್ ಎಲ್ಲಿಂದ ಬಂತು? ಯಾಕೆ ಪದೇ ಪದೇ ಇವರು ಬರೇ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇವೆರಡೇ ಹೆಸರು ಹೇಳ್ತಾ ಇದ್ರಲ್ಲ? ದೇವರಾಜೇಗೌಡ ಬಂಧನ ರಾಜಕೀಯ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಪಾದಿಸಿದ್ದಾರೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ ಇದರಲ್ಲಿ ಸ್ಪಷ್ಟವಾಗಿದೆ. ವಿರೋಧಿಗಳನ್ನ ಮುಗಿಸುವುದು ಅವರ ಗುರಿ ಅಂತ ಕಾಂಗ್ರೆಸ್ ವಿರುದ್ಧ ಜೋಶಿ ಕಿಡಿಕಾರಿದ್ದಾರೆ. ದೇವರಾಜ್ ವಕೀಲರು, ನಮ್ಮ ಪಕ್ಷದ ಮುಖಂಡರು ಇವರನ್ನು ಬಂಧನ ಮಾಡಿರುವುದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೋ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು. ಅನೇಕ ಸರ್ತಿ ಜೆನ್ಯೂನ್ ಆಗಿ ಬೇರೆ ಬೇರೆ ದಾಳಿಗಳು ನಡೆದಾಗ ಸರ್ವಾಧಿಕಾರ ಅದು ಇದೊಂದು ಮಾತಾಡುವಂಥವ್ರು ಇವರು. ಡಿ.ಕೆ. ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನು ಬಿಡುಗಡೆ ಮಾಡೋ ತನಕ ಅವ್ರದ್ದೆಲ್ಲೂ ಹೆಸರಿರಲಿಲ್ಲ. ಅದಾದ ನಂತರ ಹೊಸ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ, ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ. ದೇವರಾಜೇಗೌಡ ವಿಚಾರಣೆ ಹಿನ್ನೆಲೆಯಲ್ಲಿ ಠಾಣೆ ಮುಂದೆ ಜಮಾಯಿಸಿದ ನೂರಾರು ಜನರನ್ನ ಪೊಲೀಸರು ಚದುರಿಸಿದ್ರು. ಸಮೀಪದ ಅಂಗಡಿಗಳನ್ನ ಬಂದ್ ಮಾಡಿಸಿದ್ರು. ಹೆಚ್ಚುವರಿಯಾಗಿ ಕೆಎಸ್ಆರ್ಪಿ ತುಕಡಿ ನಿಯೋಜಿಸಲಾಗಿದೆ. ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದ ದೇವರಾಜೇಗೌಡ ಅರೆಸ್ಟ್ ಆಗಿದ್ದು ಪ್ರಕರಣಕ್ಕೆ ಮತ್ತಷ್ಟು ಸ್ಫೋಟಕ ತಿರುವು ಸಿಗುವ ಸಾಧ್ಯತೆ ಇದೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ. ಈಗ ಒಂದಾದ ನಂತರ ಒಂದು ರೀತಿಯಾಗಿ ಬರುತ್ತೆ. ಇದು ಯಾವ ರೀತಿಯಾಗಿ ಬಿಂಬಿಸೋ ಪ್ರಯತ್ನ ಪಡ್ತಾರೆ ಅಂತಂದರೆ, ಡಿ.ಕೆ. ಶಿವಕುಮಾರ್ ಬಗ್ಗೆ ಅವರು ಆಡಿಯೋ ಬಿಟ್ಬಿಟ್ರು, ಅದಕ್ಕೆ ಅವ್ರನ್ನ ಕೇಸ್ ಹಾಕ್ಬಿಟ್ಟು ಒಳಗಡೆಗೆ ಹಾಕ್ಬಿಟ್ರು, ಹಿಂಗೆ ಬರುತ್ತೆ.
ಬಟ್ ಇದು ಕೇಸ್ ರಿಜಿಸ್ಟರ್ ಆಗಿದ್ದು ಏಪ್ರಿಲ್ 1ನೇ ತಾರೀಕಿಗೆ, ಆಡಿಯೋ ಬಿಡುಗಡೆ ಆಗೋಕ್ಕಿಂತ ಮುಂಚೆ. ಸೊ ಆ ಕೇಸ್ ರಿಜಿಸ್ಟರ್ ಆಗಿದ್ದಕ್ಕೋಸ್ಕರ ದೇವರಾಜೇಗೌಡರು ರೀತಿಯಾಗಿ ಫೋನನ್ನು ಮಾಡಿ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತಾಡಿದ್ರೆ ಅನ್ನೋದು ಇನ್ನೊಂದು ಕಡೆಗೂ ಕಾಣಿಸ್ಕೊಳ್ಳುತ್ತೆ. ಗೊತ್ತಿಲ್ಲ, ಹಲವು ಹೆಂಗಾಗಿದೆ ಅಂದರೆ ಒಂದು ಜೇಡರ ಬಲೆಯ ರೀತಿಯಲ್ಲಿ ಇದೆಲ್ಲವೂ ಕೂಡ ಸುತ್ತಾಕೊಳ್ತಾ ಹೋಗ್ತಾ ಇದೆ. ಒಬ್ಬರಿಂದ ಒಬ್ಬರಿಗೆ ಶುರುವಾಗಿದ್ದು ಪ್ರಜ್ವಲ್, ಅವರೇ ಇಲ್ಲ, ಉಳಿದವರೆಲ್ಲ ಇದ್ರ ಸುತ್ತ ತಿರುಗ್ತಾ ಇದ್ದಾರೆ ಬಲೆಯಲ್ಲಿ.